ನಗರದ ಕೋಡಿ ಬಿದ್ದಿದೆ. ಕೋಡಿ ಬಿದ್ದದನ್ನ ನೋಡೋದಿಕ್ಕೆ ಸಾವಿರಾರು ಜನರು ವೀಕ್ಷಕರು ಅದನ್ನ ನೋಡೋದಿಕ್ಕೆ ಅಂತ ತುಂಬಾ ಜನ ಬಂದಿದ್ದಾರೆ. ನೋಡ್ಬೋದು ನೀವು ಆ ಕಡೆ ತೋರ್ಸಾಗೆ ನೋಡ್ಬೋದು, ಅಷ್ಟು ಜನನು ಸಮೇತ ಈ ಕೋಡಿ ಬಿದ್ದಿರೋದನ್ನ ನೋಡೋದಿಕ್ಕೆ ಅಂತಾನೆ ಬಂದಿದ್ದಾರೆ ಸ್ನೇಹಿತರೆ. ನೋಡೋಣ, ಅದಕ್ಕೆ ಇಲ್ಲಿ ಪೊಲೀಸರು ಸಮೇತ ಕಣ್ಗಾವಲಾಗಿ ಮುಂದೆ ಯಾವ್ದು ಕೆಟ್ಟ ರೀತಿಯಾಗಿ ಏನೋ ಪರಿಣಾಮಗಳು ಆಗಬಾರ್ದು, ದುರಂತಗಳಾಗಬಾರ್ದು ಅಂತ ಇದು ಕಾವಲು ಇದ್ದಾರೆ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಸಂದೇಶ್ ಅಂತ. ನಾವು ಹೊಸೂರಿನಿಂದ ಬಂದಿದ್ದೀವಿ. ಈ ಒಂದು ಬಂದಿದ್ದೀರಿ, ಬೆಂಗಳೂರಿಂದ ಬಂದಿದ್ದೀವಿ. ನಿಮ್ಮ ಹೆಸರು? ಸಂಜಯ್ ಅಂತ. ವಿನಯ್ ಅಂತ ಹೊಸೂರಿನಿಂದ ಬಂದಿದ್ದೀವಿ. ನಮ್ಮ ಹೆಸರು ಮುಬಾರಕ್ ಅಂತ, ಎಲ್ಲ ಹೊಸೂರದಿಂದ ಬಂದಿದ್ದೀವಿ. ಚೇತನ್ ಅಂತ ಹೊಸೂರ್ಗನೆ. ಹರ್ಷ ಅಂತ ಹೊಸೂರದಿಂದ. ಇವ್ರು ನಮ್ಮ ಸ್ನೇಹಿತರಯ್ಯ, ಇವರು ನಮ್ಮ ಸ್ನೇಹಿತರೆ, ನಾವು ಹೊಸೂರಿದ್ದಾರೆ. ಸೊ ಹೇಗೆ ಅನ್ಸುತ್ತೆ ಇದು? ಏನಂದ್ರೆ ಈ ಒಂದು ಸುವರ್ಣ ಅವಕಾಶನ ನಾವು ಹೆಚ್ಚು ಕಮ್ಮಿ ತುಂಬಾ ಶತಮಾನಗಳಿಂದ ಕಾಯ್ತಾ ಇದ್ವಿ. ಇದು ನಮ್ಮ ಒಂದು ಬೆಲ್ಟಲ್ಲಿ ಇದು 4ನೇ ಸಲ ಕೊಡಿ ಬಿಟ್ಟಿರೋದು. ನಾವು ಒಂದು 3ನೇ ಸಲ ನೋಡ್ತಾ ಇದೀವಿ. ಇದು ನಮ್ಮ ಒಂದು ಅದೃಷ್ಟ ಆಯ್ತು. ಇಂತ ಅದೃಷ್ಟ ನಾವು ನೀವೆಲ್ಲ ಸೇರ್ಕೊಂಡು ಸವಿತಾ ಇದೀವಿ ಅಂದ್ರೆ ಒಂದು ಖುಷಿಯಾದ ವಿಷಯ. ಹೌದು ಸ್ನೇಹಿತರೆ, ಹಿಂದೆ ಇದು ಭದ್ರಾ ಡ್ಯಾಮ್ ಇಂದ ಲಿಂಕ್ ಕೊಡೋದಕ್ಕಿಂತ ಮುಂಚೆ ಸುಮಾರು 1 ರಿಂದ 2 ಸತಿ ಏನೋ ಕೋಡಿ ಬಿದ್ದಿರೋದು. ಸುಮಾರು 2-3 ತಲೆಮಾರುಗಳು ಕಳೆದೋದ್ರ ಸಮೇತ ಕೋಡಿ ಬಿದ್ದಿರ್ಲಿಲ್ಲ. ಸರ್, ನೀರ್ ಯಾವ ಬರುತ್ತೆ? ಈ ನೀರು ಇನ್ನೊಂದೇನಪ್ಪ ವಿಚಾರ ನೋಡ್ರಿ, ಇಲ್ಲಿ ಒಬ್ರು ಕೇಳ್ತಿದ್ದಾರೆ, ಬನ್ನಿ ಸರ್ ಮುಂದೆ ಬನ್ನಿ. ಈ ನೀರ್ ಯಾವ ಬರುತ್ತೆ ಹೊಸರಕ್ಕೆ ನಮಗೆ ಈ ತರ ಅನುಕೂಲ? ಹಂಗೆ ಆಕ್ಚುಲಿ ಈ ನೀರು ವಸ್ತ್ರದಿಂದಲೇ ಬಂದಿರೋದು. ಇನ್ನೊಬ್ರು ಇದನ್ನ ಈ ನೀರ್ನ ಇದನ್ ಮಾಡಿದ್ರು, ವಸ್ತ್ರಕ್ಕೆ ಬರಕ್ ಇದ್ ಮಾಡಿದ್ರು. ನಮ್ಮ ಶಾಸಕರು ಗೋವಿಂದಪ್ಪ ಅವ್ರು ಏನ್ ಮಾಡಿದ್ರು, ಅಲ್ಲಲ್ಲೇ ಚೆಕ್ ಡ್ಯಾಮ್ ಮಾಡ್ಬಿಟ್ಟು ಇದನ್ನೆಲ್ಲ ಅಲ್ಲಲ್ಲೇ ಸಂಗ್ರಹಿಸಿ ಅಲ್ಲೆಲ್ಲ ನಮಗೆ ಅಂತರ್ಜಲ ವೃದ್ಧಿ ಮಾಡಿದ್ದಾರೆ. ಅವರಿಂದ ಇದೆಲ್ಲ ನಮಗೆ ಸಮೃದ್ಧಿ ಆಗಿದೆ. ವಸ್ತು ತಾಲೂಕು ಸಮೃದ್ಧಿ ಆಗಿದೆ ಸದ್ಯಕ್ಕೆ. ಹಳ್ಳಿಯಲ್ಲಿಗೂ ಈ ತರ ನೀರು ಸಮೃದ್ಧಿಯಾಗಿ ಮಾಡಿದ್ರೆ ನಮ್ಮ ಶಾಸಕರಿಗೆ ಒಳ್ಳೆ ಇನ್ನ ಹೆಸರು ಬರುತ್ತೆ. ಇದೇ ರೀತಿ ಇನ್ನ ಹಳ್ಳಿಯಲ್ಲಿ ಮಾಡ್ಬೇಕು. ಇದೇ ರೀತಿ ನೀರಿನ ಸೌಕರ್ಯ ಯಾವತ್ತೂ ಮಿಸ್ ಆಗ್ಬಾರ್ದು ಅವರಿಗೆ, ಹಳ್ಳಿಯರಿಗೆ. ಮತ್ತೆ ಸರ್, ಇದು ನೀರು ಏನಪ್ಪಾ ಅಂದ್ರೆ ಇದು ನಮ್ಮ ಹೊಸೂರು ತಾಲೂಕಿಂದ ಬರ್ತಕ್ಕಂತ ನೀರು. ಇದು ನಿಲ್ಲೋದೆಲ್ಲ ಸ್ಥಳ ನಮ್ಮ ಹೊಸೂರು ತಾಲೂಕಲ್ಲಿ ಉಪಯೋಗ ಪಡ್ಕೊಂತಿರೋದು ಹಿರಿಯೂರು ತಾಲೂಕಿನವರು. ಬಟ್ ಆದ್ರೆ ಇದು ಹೊಸೂರು ತಾಲೂಕವರಿಗೂ ಸಮೇತ ಇದ್ರ ಉಪಯೋಗ ಆಗ್ಬೇಕಾ ಬೇಡ? ಕುಡಿಯೋದಿಕ್ಕೆ ಇರ್ಬೋದು, ಕೃಷಿಗೆ ಇರ್ಬೋದು, ಆಗ್ಬೇಕಂತಲೇ ಬಂದಿರೋದು ನಾವೀಗ. ಹೌದು, ಉಗ್ರವಾದ ಹೋರಾಟ ಮಾಡ್ತೀವಿ ನಾವು. ಖಂಡಿತವಾಗ್ಲೂ ನಾವು ಹೊಸದುರ್ಗ ತಾಲೂಕಿಂದ ಜಾಸ್ತಿ ಜನ ಬರ್ತಾ ಇದೀವಿ ಈ ವೀಕ್ಷಣೆ ಸ್ಥಳಕ್ಕೆ. ಹಿರಿಯೂರಿಂದ ಏನ್ ಬರ್ತೀವಿ ಅದ್ರ ದುಪ್ಪಟ್ಟು ಜನ ಹೊಸದುರ್ಗ ತಾಲೂಕಿಂದ ಬರ್ತಾ ಇದೀವಿ ನಾವು ವೀಕ್ಷಣೆಗೆ. ನೀರು ಇದು ನಮ್ಮ ಹೊಸದುರ್ಗ ತಾಲೂಕಿಂದಾನೇ ಇಲ್ಲಿಗೆ ಬರ್ತಾ ಇರೋದು. ನಮ್ಮ ಹೊಸದುರ್ಗ ತಾಲೂಕಲ್ಲಿ ನಮಗೆ ಸಫಿಶಿಯಂಟ್ ಆಗಿ ನೀರು ಸಿಗ್ತಿದೆ ಅಂದ್ರೆ ನಮ್ಮ ಮಾನ್ಯ ಶಾಸಕರು, ಜಲಪ್ರತಿನಿಧಿಗಳು, ಗೋವಿಂದಪ್ಪನವರು ಜನಪ್ರಿಯ ಶಾಸಕರು. ಇವರು ಅಲ್ಲಲ್ಲೇ ಚೆಕ್ ಡ್ಯಾಮ್ ನ ಕಟ್ಸಿ ನಮ್ಮ ತಾಲೂಕಿಗೆ ಏನ್ ಇದನ್ನ ಮಾಡಿ ಇಲ್ಲಿಗೆ ಬರ್ತಾ ಇರೋದು ನೀರು. ನಾವು ಅದರಿಂದ ಸಮೃದ್ಧಿ ಆಗಿದೀವಿ. 135ಗಿಂತ ದಾಟಿ ಹೋಗೋದು ನೀರು ಇಲ್ಲ ಅಂದ್ರೆ ನಿಜವಾಗ್ಲೂ ದಾಟಿ ಹೋಗೋದು. ಇದು ನಾವು ಅಲ್ಲಲ್ಲೇ ಚೆಕ್ ಡ್ಯಾಮಿ ನಮ್ಮ ಶಾಸಕರು ಮಾಡ್ಕೊಟ್ಟಿರೋದು ನಮಗೆ. ಅದು ಯಾವರು? ನಮ್ದು ಜಾವನಹಳ್ಳಿ ಹೋಗ್ಲಿ ಆನೆಸಿದ್ರಿ ಜಯಣ್ಣ ಅಂತ. ಜಾವನಹಳ್ಳಿ ಕೆರೆಗೆ ನೀರೇ ಇಲ್ಲ. ಇಷ್ಟಪಡ್ತಿರೋ ವಿಷಯನ ಜಾವನಹಳ್ಳಿ ನೀರೇ ಇಲ್ಲ. ಜಾವನಹಳ್ಳಿ ಕೆರೆಗೆ ಅಥವಾ ಬರಗಾಲ, ಕರಿಯಾಲ, ಜಾವನಹಳ್ಳಿ, ಬಗ್ನಾಡ, ಗಡಿಸಿಕ್ನಹಳ್ಳಿ ಆ ಕಡೆ ನೀರೇ ಇಲ್ಲ. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ? ಇಲ್ಲಿಂದ 20 ಕಿಲೋಮೀಟರ್ ಆಗುತ್ತೆ ಸರ್. 20-30 ಕಿಲೋಮೀಟರ್ ಆಗುತ್ತೆ. ಆದಿವಾಲ ಐತಲ್ಲ, ಆದಿವಾಲದಿಂದ 10 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಆ ನೀರ್ ಬಿಟ್ರೆ ಪುಣ್ಯಾತ್ಮರು ಎಲ್ಲ MLA ಯಾರು ಬರ್ತಾರೆ? ಶಿವಕಾಂತ್ ಸಾಹೇಬ್ರು. ಅವ್ರ ಹತ್ರ ಮನವಿ ಮಾಡ್ಕೊಳ್ರಿ ನೀವು. ಇವಾಗ ಮಾಡಿದ್ವಿ ಸರ್, ಬಿಡ್ತು ಅಂತ ಹೇಳಿ ಅವರನ್ನು ಏನೋ ಜಲ್ದಿ ಬಿಟ್ರೆ ನಮ್ಗೂ ಒಳ್ಳೇದು ಅಂತ ಒಂದು ನಾವು ಬೇಡಿಕೆಂಬ್ತೀವಿ. ಏನು ಕೇಳೋಣ. ಓಕೆ, ಏನಪ್ಪ ಹೆಸರು? ಹರ್ಷ ಅಂತ. ಯಾವ ಊರಿಂದ ಬಂದಿಯಾ? ಹಿರಿಯೂರು ಹತ್ರ ಹಿರಿಯೂರೇ. ನಿಮ್ದು? ನಮ್ದು ಹಿರಿಯೂರೇ. ಏನಮ್ಮ ಹೆಸರು? ಲಕ್ಷ್ಮಿ. ಇದನ್ನ ನೋಡ್ತಾ ಇದ್ದೀರಲ್ಲ, ಏನ್ ಅನ್ಸುತ್ತೆ? ಮಾರಿಕಣಿವೆ ಡ್ಯಾಮ್ ಕೋಡಿ ಬಿದ್ದಿದೆ. 4 ಸಲ ಹೋಗಿದೆ. ತುಂಬಾ ಸಂತೋಷ ಆಗ್ತಿದೆ. ತುಂಬಾ ಸಂತೋಷ ಆಗ್ತೈತೆ. ಈ ಸಂತೋಷನ ಮತ್ತೆ ನಿಮ್ ಸ್ನೇಹಿತರಿಗೆ ಹೇಳಿ, ಅವ್ರು ಕೂಡ ಬರಕ್ಕೆ. ಒಂದ್ ಫ್ಯಾಮಿಲಿ ಬಂದಿದೆ. ಇದು ಯಾವ ಊರಿಂದ ಬಂದಿದ್ದಾರೆ, ಹೇಗ ಅನಿಸ್ತಾ ಇದೆ? ಮಾರಿಕಣಿವೆ ಡ್ಯಾಮ್ ತುಂಬಿ ಕೋಡಿ ಬಿದ್ದಿರೋದನ್ನ ನೋಡಿ ಕಣ್ ತುಂಬಾ ಸವಿತಾ ಇದಾರೆ. ಅವ್ರಿಗೆ ಏನ್ ಅನ್ಸುತ್ತೆ ಅಂತ ಕೇಳೋಣ. ಏನಮ್ಮ ಹೆಸರು? ಕಾಂತಮ್ಮ ಅಂತ. ಯಾವ ಊರು? ಹಳೆಕೊಂದೂರು ಬಾಗೂರ್ ಹತ್ರ. ಇವರು ಬಾಗೂರ್ ಹತ್ರ ಹಳೆ ಕುಂದೂರಂತೆ. ಏನ್ ನೋಡಕ್ ಬಂದಿರ ಇಲ್ಲಿ? ಡ್ಯಾಮ್ ಕೋಡಿದಾರೆಲ್ಲ ನೋಡಕ್ ಬಂದ್ವಿ. ಹೇಗ ಅನ್ಸುತ್ತೆ? ತುಂಬಾ ಚೆನ್ನಾಗಿ ಅನ್ಸುತ್ತೆ. ತುಂಬಾ ಚೆನ್ನಾಗಿ ಅನ್ಸುತ್ತೆ. ಹಿಂದೆ ನಿಮ್ಮ ಅಜ್ಜ ಅವ್ರ ಕಾಲದಲ್ಲಿ ಅಂತ ಕೋಡಿ ಬಿದ್ದಿರೋದು. ಈಗ ನಿಮಗ್ ಕಣ್ಣಂಗೆ ನಾ ಇವಾಗ 3 ಸತಿ ತುಂಬಾ ಸಂತೋಷ ಆಗುತ್ತೆ. ತುಂಬಾ ಸಂತೋಷ. ನಮ್ದು ಹಳೆ ಕುಂದೂರೆ. ಇದು ಅಪರೂಪದ ವಿಷಯ. ಯಾಕಪ್ಪ ಅಂತಂದ್ರೆ ಇಡೀ ಫ್ಯಾಮಿಲಿ ಒಂದು ಖುಷಿ ಪಡ್ತಕ್ಕಂಥ ವಿಚಾರ. ಎಲ್ಲೆಲ್ಲೋ ಕರ್ಕೊಂಡೋಗಿ ಸಮುದ್ರ ನೋಡಿ ತೋರಿಸಬಹುದು, ಆದ್ರೆ ಕೋಡಿ ನೀರು ತೋರಿಸೋದಕ್ಕೆ ಮಕ್ಕಳಿಗೆ ಆಗೋದಿಲ್ಲ.
ಎಲ್ಲ ಮಕ್ಕಳು ವಯಸ್ಸಿಗೆ ಎಲ್ಲರೂ ಬಂದು ಖುಷಿ ಪಡ್ತಕ್ಕಂಥ ಒಂದು ಸಂಗತಿ. ಅದರಿಂದ ಎಲ್ಲರೂ ಇವತ್ತು ಕುಟುಂಬದವರು ಸಂತೋಷವಾಗಿ ಇವತ್ತು ಸ್ಥಳದಲ್ಲಿ ಸಂತೋಷವಾಗಿ ಇರ್ತಾರೆ ಇವತ್ತು. ಅದು ಖುಷಿ ವಿಚಾರ ನಮ್ಗೆ. ಯಾವ ಊರಿಂದ ಬಂದಿರಾ? ನಮ್ದು ಹಳೆಕೊಂದೂರು. ಇವರು ಹಳೆಕುಂದೂರವೇ, ಫುಲ್ ಟೀಮ್ ಎಲ್ಲ ಹಳೆಕುಂದೂರು ಟೀಮು. ಸೊ ಏನ್ ಅನ್ಸ್ತೈತೆ ನೋಡಿ? ಖುಷಿ ಆಗ್ತದೆ.